ಸರ್ಕಾರಕ್ಕೆ ನಾವೇನ್ ತಗೊಳ್ಳೋದಿಲ್ಲ ಅಂತ ನಂಬಿಕೆ ಸ್ವಲ್ಪ ಮಾತಾಡಿ ಸುಮ್ಮನೆ ಮಾಡಕ್ಕೆ ಇದರ ಬಗ್ಗೆ ಹೊಡೆದುಕೊಂಡಾಗ್ಬಿಟ್ಟು ಹೋಗಿ ಜಾಗದವ್ರು ಮತ್ತೆ ನಾವು ಮಾತಾಡ್ತೀವಿ ಬಾಕಿ ನೀವು ಮನೆ ಕಟ್ಕೊಳ್ಳಿ ಯಾರು ಕೇಳಕ್ ಬರೋದಿಲ್ಲ ಸ್ವಂತ ನೆಲೆ ಉಪಯೋಗಿಸಿ ಅದ್ ಬಿಟ್ಟು ಚರ್ಚ್ ಅಲ್ಲ ಇಲ್ಲಿ ಒಂದ್ಸರಿ ಎರಡ್ ಸರಿ ತಮಾಷೆ ನಾವು ಕೇಳ್ತೀವಿ ಅದು ಇನ್ನು ಮುಂದೆ ನಾವು ಒಳ್ಳೆ ನಿಮ್ ಸ್ವಂತ ಜಾಗ ನೀವು ಕಟ್ಕೊಳ್ಳಿ ಸರ್ಕಾರ ಜಾಗದಲ್ಲ ಕಟ್ಟೋದು ಇದಕ್ಕೆ ಮಾತ್ರ ಯಾರು ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ನಿಮ್ಗೆ ಗೊತ್ತಿಲ್ವಾ? ನನ್ನ ಹೊತ್ತಾಗಿ ನೋಡ್ತಿದ್ದೀರಾ? ನೀವು ನೋಡಿದ್ದೀರಾ? ನಿಮ್ಗೆ ಗೊತ್ತುಂಟು ನಾನು ಬಸ್ಸಲ್ಲಿ ಬೇರೆಲ್ಲ ಅಂದ್ರೆ ಸರ್ ಈಗ ನಿಮ್ಮನ್ನ ಇಲ್ಲಿ ಕರ್ದಿದ್ಯಾರು ಸಮಸ್ಯೆ ನೀನು ಸ್ವಂತ ದಾಖಲಾತಿ ಇತ್ತು ನಿನ್ ಪರ್ಮಿಷನ್ ತಗೊಂಡು ಪಂಚಾಯತಿ ಪರ್ಮಿಷನ್ ತಗೊಂಡು ಕಟ್ಟೋದಾರೆ ನಾವು ತಲೆ ಹಾಕೋದಿಲ್ಲ. ನಿನ್ ಅನಧಿಕೃತ ಕಟ್ಬಿಟ್ಟು ಇಲ್ಲಿ ಬಂದು ಕಿರ್ಚಾಡ್ಬೇಡ ಕಣಮ್ಮ. ಸ್ವಲ್ಪ ಕಾನೂನು ನ್ಯಾಯ ತಿಳ್ಕೊಂಡು ಮಾತಾಡೋಣ. ನಾವ್ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಸುಮ್ಮನಿದೀವಿ. ಅಧಿಕಾರಿಗಳಿದ್ದಾರೆ ಅವ್ರಿಗೆ ತೀರ್ಮಾನ ಕೊಡ್ತಾರೆ ಅಂತ ನಾವೇನಾದ್ರು ಬೇರೆ ಮಾತಾಡ್ತಿದೀವಾ? ಚಂದ್ರಶೇಖರ್ ಹೇಳಿ ಮೇಡಮ್. ಮೇಡಮ್ ಎಲ್ಲರೂ ಬಂದು ತಲುಪಾಯ್ತು, ನೀವೇ ಬಂದು ತಲುಪಿಲ್ಲ ಏನು? ಈಗ ಎಲ್ಲಿದ್ರಿ ಮೇಡಮ್? ಸರಿ ಸರಿ ಇನ್ನೂ ಆಗಿಲ್ಲ. ಸರ್ವೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಕಳ್ಳು ಮಾಡ್ತಾರೆ. ಮೇಂಟೈನ್ ಮಾಡಿದಾರೆ ನಾನು ನೀನು ಉತ್ತರ ಕೊಡೋಣ ಅಂತಾನೆ ನನಗೆ ಗೊತ್ತು ಏನ್ ಮಾಡ್ಬೇಕಂತ. ಕಾನೂನು ಗೊತ್ತದ ನೀನ್ ಮಾತಾಡ್ಬೇಡ. ರೈಟಿಂಗ್ ಕೊಡ್ಬಾ ಅಂತ ನಾನು ಕೊಡು. ಏನು ಕರ್ಸಿದೀನಿ ಅಂತ ಏನ್ ಗಲಾಟೆ ಆದ್ರೆ ನೀವು ಉತ್ತರ ಕೊಡಲ್ವಲ್ಲ. ಸರ್ಕಾರಕ್ಕಾಗಿ ಎಸ್ ಪಿಗಾಗಿ ನಾನು ಅದನ್ನು ಕೊಡೋದು ಮತ್ತೆ ಇದಕ್ಕೆ ಸೇರಿದ ಮೇಲೆ ನಮ್ಮ ಕಡೆ ಎಷ್ಟೋ ಜನ ಮುಂದೆ ಬಂದಿದ್ದಾರೆ. ಅದು ಇವರಿಗೆ ಗೊತ್ತಾ? ಈಗ ಕುಡಿಯೋದು ಮೇಲೆ ಇದರಿಂದ ಎಷ್ಟೋ ಓಟು ಮಾತ್ರ ಬ್ಯಾಗ ಓಟುಗಾದರೆ ಹೊಟ್ಟೆ ಬರ್ತಾರೆ ಮನೆಗೆ 17,000 ಲಾಸ್ ಆಗೈತೆ ಅಂತ ಕೇಸ್ ಕೊಟ್ಟು ಚರ್ಚ್ ಅಂತ ತೀರ್ಮಾನ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಜಾಗ ಚರ್ಚ್. ಸ್ಕೂಟಿ ಲೋನ್ ಕಟ್ಟಿರ್ಲಿಲ್ಲ. ಅದ್ರಲ್ಲಿ ಬಜೆಟ್ ಅವ್ರು ಏನ್ ಹೇಳಿದ್ರಂದ್ರೆ ನೀವು ಆಫೀಸ್ ಕಟ್ಟಬೇಕು 3 ದಿನ